ಶ್ರೀ ದುಡುಕ್ಬೇಡ ಕಂದ, ದುಡುಕ್ಬೇಡ. ನಿನ್ನ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೆಲ್ಲ ಹೀಗೆ ಮಾಡಿದ್ದೀವಿ, ಬೇರೆ ಯಾವ ದುರುದ್ದೇಶನೇ ಇರ್ಲಿಲ್ಲ ಕಣೋ. ನಿನ್ ಪ್ರೀತಿ ನಾವೆಲ್ಲ ಅವಮಾನ ಮಾಡ್ತೀವಿ ಅಂತ ಅನ್ಸುತ್ತೇನೋ ನಿನ್ಗೆ? ಈ ಮನೆ ಬಿಟ್ಟು ಹೋಗ್ತಾ ಇರ್ಲಿ ಅಂತ ಹೀಗೆಲ್ಲ ಮಾಡಿದ್ದು ನಾವು. ಶ್ರೀ, ಅಮ್ಮಂದ್ರೆಲ್ಲ ನನ್ನ ಮಾತು ಕೇಳಿದ್ದು ನೀನು ಇದೇ ಮನೇಲಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಶ್ರೀ. ಹೌದು ಶ್ರೀ, ನೀನ್ ಬಿಟ್ರೆ ನಮ್ಗೆ ಯಾರಿಗೂ ಬದುಕೇ ಇಲ್ಲ ಕಣೋ ಶ್ರೀ. ನೀನು ಏನ್ ಶಿಕ್ಷೆ ಬೇಕಂದ್ರೂ ನನಗೆ ಕೊಡು ಶ್ರೀ. ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಪ್ಲೀಸ್. ಪ್ಲೀಸ್ ಪ್ಲೀಸ್ ಕಂದ, ಜಾನ್ವಿ ಡೈವರ್ಸ್ ನೋಟಿಸ್ ಕೊಡ್ತಿಲ್ಲ ಅಂತ ನಮಗೆ ನಂಬಿಕೆ ಇದೆ. ನೀನು ಅವಳನ್ನ ಪ್ರೀತಿ ಮದುವೆ ಆಗಿರೋನು, ನಿನಗೆ ನಂಬಿಕೆ ಇಲ್ವಾ? ಶ್ರೀ, ಹಳೇದೆಲ್ಲ ಮರ್ತು ಇಲ್ಲೇ ಇದ್ಬಿಡೋ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡ ಪ್ಲೀಸ್. ಶ್ರೀ ಹೋಗ್ಬೇಡ, ಮನೆ ಬಿಟ್ಟು ಹೋಗ್ಬೇಡ ಶ್ರೀ, ಇಲ್ಲೇ ಇರೋ, ಹೋಗ್ಬೇಡ. ಪೋಸ್ಟ್. ಸರ್, ಒಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ಇಲ್ಲಿ ಸೈನ್ ಮಾಡಿಬಿಟ್ಟು. ರೀ ಚನ್ಕೇಶ್ವ, ಈ ಸಲ ಏನಾದರೂ ನಿಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೇನ್ರಿ? ಫಿಕ್ಸ್ ಸರ್, ನನ್ನ ಪ್ಲಾನ್ ಫೇಲ್ಯೂರ್ ಆಗಿದ್ದೇ ಇಲ್ಲ. ಬೇಲೂರಲ್ಲಿ ಯು ಡೋಂಟ್ ವರಿ ಸರ್, ಈ ಸರಿ ನಾನು ಬಿಟ್ಟಿರೋ ಅಸ್ತ್ರ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಪಂಚಾಗುತ್ತೆ. ಪೂರ್ಣಮ್ಮನವ್ರ ಬಂಗ್ಲೆ ಗಡಗಡ ಅಂತ ನಡುಗ್ಬಿಡುತ್ತೆ. ನೋಡ್ರಿ, ಅನ್ನಪೂರ್ಣಮ್ಮನವರ ಬಂಗ್ಲೆ ಬಿಡಿಸಿ ಆ ಜಾಗದಲ್ಲಿ ನಾನೇನು ಅಪಾರ್ಟ್ಮೆಂಟ್ ಕಟ್ಟಕ್ಕೆ ನಿಂತಿಲ್ಲ. ನನ್ನ ವಿಲನ್ ಶ್ರೀನಿಧಿ ಆ ಮನೆಯಿಂದ, ನನ್ನ ಜಾನು ಜೀವನದಿಂದ ದೂರ ಹೋಗ್ಬೇಕು ಅಷ್ಟೇ. ಮರಕ್ಕೆ ಬೆಂಕಿ ಹಚ್ಚಿದ್ರೆ ಅಲ್ವಾ ಮದನ್ ಅವರೇ ಗುಬ್ಬಿಗಳೆಲ್ಲ ಆಚೆ ಬರೋದು? ಹೌದು ಸರ್, ಈಗ ನಾನು ಕಳಿಸಿರೋ ಬಾಂಬು ಶ್ರೀನಿಧಿ ಕೈ ಸೇರಿರುತ್ತೆ. ಅವನ ಮನಸ್ಸಲ್ಲಿ ಜಾನ್ವಿ ಬಗ್ಗೆ ಹುಡ್ತಾ ಇರೋ ಪ್ರೀತಿ ಬಾಡಿ ಬ್ಲಾಸ್ಟ್ ಆಗಿ ಸ್ಮಶಾನ ಸೇರಿರುತ್ತೆ. ನಿಮ್ಮ ಮಾತು ನಂಬೋದೇನ್ರಿ? 100% ನಂಬೋದು ಸರ್. ಬೇಕಾದ್ರೆ ಅನ್ನಪೂರ್ಣಮ್ಮನವ್ರ ಮನೆಗೆ ಹೋಗಿ ನೋಡಿ, ಇಷ್ಟೊತ್ತಾಗ್ಲೇ ಶ್ರೀನಿಧಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿರ್ತಾನೆ. ನಮ್ಮಣ್ಣ ಇಷ್ಟು ಗ್ಯಾರಂಟಿಯಾಗಿ ಹೇಳ್ತಿದ್ದಾನೆ ಅಂದ್ರೆ ಇಷ್ಟೊತ್ತಿಗಾಗ್ಲೇ ಶ್ರೀನಿಧಿ ಹೊರಟೋಗಿರ್ತಾನೆ. ನಂಬಿ ಮದನ್ ಅವರೇ. ನಂಬುತ್ತೀನಿ. ಪರಿಚಯ ಆದಾಗಿಂದ ನಿಮ್ಮ ಅಣ್ಣ ಕೊಡ್ತಿರೋ ಸೂಪರ್ ಡೂಪರ್ ಐಡಿಯಾಗಳನ್ನು ನೋಡ್ತಾನೆ ಬಂದಿದ್ದೀನಿ. ಆದರೆ ಶ್ರೀ ಲಕ್ಕೋ, ನನ್ನ ಬ್ಯಾಡ್ ಲಕ್ಕೋ, ಎಲ್ಲ ಐಡಿಯಾಗಳು ಶ್ರೀ ಫೇವರ್ ಆಗೇ ಇದೆ. ಆದರೆ ಈ ಸರಿ ನಾವು ಮಾಡಿರೋ ಪ್ಲಾನು ನಮ್ಮ ಪರವಾಗುತ್ತೆ ಅಂತ ನನ್ನ ಒಳ ಮನಸ್ಸು ಹೇಳ್ತಾ ಇದೆ. ಹಾಗೇನಾದರೂ ಶ್ರೀ ಆ ಮನೆ ಬಿಟ್ಟು ಹೋದರೆ ನನ್ನ ಜಾನು ಜೀವನದಿಂದ ದೂರ ಹೋದಷ್ಟೇ ಸಂತೋಷ ಆಗುತ್ತೆ ನನಗೆ. ಮನೆ ಬಿಟ್ಟು ಹೋದ್ರೆ ಮನಸ್ಸು ಬಿಟ್ಟು ಹೋದ ಅಂತ ತಾನೇ? ಆದರೂ ಏನೋ ಆತಂಕ. ಶ್ರೀ ಜಾನು ಡೈವರ್ಸ್ ಆಯಿತು ಅನ್ನೋ ಸುದ್ದಿ ಕಿವಿಗೆ ಬಿದ್ದ ಮೇಲೆ ನನಗೆ ಸಮಾಧಾನ. ಏನದು ಶ್ರೀ? ಏನದು ಜಾನ್ವಿ? ಕೋರ್ಟಿಂದ ಬಂದಿದೆ. ನಂದು ಶ್ರೀದು ಡಿವೋರ್ಸ್ ಕೌನ್ಸಿಲಿಂಗ್ ಇದೆಯಂತೆ. ಶ್ರೀ ಇದು ಶ್ರೀ 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 ಇದು ನೋಡಿ ಶ್ರೀ ಮತ್ತೆ ಮನೆ ಬಿಟ್ಟು. ಇಲ್ಲ ಇಲ್ಲ ಇಲ್ಲ, ಇಲ್ಲೆಲ್ಲ ಒಳಗಡೆ ಇರ್ಬೇಕು. ಹೋಗಿ ನೋಡು ಶ್ರೀ, ನೋಡು ಬೇಬಿ. ಶ್ರೀ, ಅಯ್ಯೋ ಶ್ರೀ ಹೊರಗೆ ಲಾನಲ್ಲೂ ಇಲ್ಲ ಅಜ್ಜಿ. ಹೌದಾ?
ಸೀದಾ ಫೋನು ನೋಡು. ರವಿದು. ಹಲೋ ಅಕ್ಕ, ಗುಡ್ ನ್ಯೂಸ್ ಕಣೆ. ಬಾಬಾ ವಿಷಯ ಹೇಳಿದ್ರಾ? ಇನ್ ಮುಂದೆ PGಗೆ ಹೋಗಲ್ ಬಂತೆ, ನಿನ್ ಜೊತೆನೆ ಇರ್ತಾರಂತೆ. PG ಕ್ಯಾನ್ಸಲ್ ಮಾಡಕ್ ಹೇಳಿದ್ರು ಕಣೆ. ಏನಂತಮ್ಮ? ಅತ್ತೆ ಅತ್ತೆ, ಶ್ರೀ ಮೇಲೆಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ. ಅಯ್ಯೋ ಅಮ್ಮ, ಶ್ರೀ ರೂಮ್ನಲ್ಲೂ ಇಲ್ಲಮ್ಮ. ಅತ್ತೆ, ಬೀದಿ ಕೊನೆವರೆಗೂ ಹೋಗಿದೆ, ಶ್ರೀ ಎಲ್ಲೂ ಇಲ್ಲ ಅತ್ತೆ. ಜಾನ್ವಿ, ಏನಾಯ್ತಮ್ಮ? ಜಾನ್ವಿ ಏನಾಯ್ತು? ಶ್ರೀ ನನ್ನ ಜೊತೆನೇ ಇರಬೇಕು ಅಂತ ನಿರ್ಧಾರ ಮಾಡಿದ್ರು. ಈ ಒಂದು ಪೇಪರಿಂದ ಅವ್ರ ನಿರ್ಧಾರನೇ ಬದಲಾಯಿಸ್ಬಿಟ್ರ. ನಾನು ಯಾವ ತಪ್ಪು ಮಾಡಿಲ್ಲ, ಅವ್ರು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಈಗಲೇ ಫೋನ್ ಮಾಡಿ ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಫೋನ್ ಮಾಡು. ಯಾರ್ದು ಮೆಸೇಜು? ಶ್ರೀದು. ಏನ್ ಕಳಿಸಿದ್ದಾನೆ? ಕೊಡಿ ಕೊಡಿ. ನ್ಯಾಯಾಲಯದಲ್ಲಿ ಎಲ್ರಿಗೂ ನ್ಯಾಯ ಸಿಗ್ಲಿ ಅಂತ ಶ್ರೀ ಮೆಸೇಜ್ ಕಳಿಸಿದಾನಂತೆ. ಅಯ್ಯೋ ದೇವ್ರೆ, ಮತ್ತೆ ಮನೆ ಬಿಟ್ಟು ಹೋದ್ನ. ಅಮ್ಮ